ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ಭಾಗ ಯಾಕೋಬನು ಬರೆದ ಪತ್ರಿಕೆಯ 4ನೇ ಅಧ್ಯಾಯ 8ನೇ ವಚನ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಇದು ಬಹಳ ಪ್ರಾಮುಖ್ಯವಾಗಿದೆ. ದೇವರು ನಮ್ಮ ಸಮೀಪಕ್ಕೆ ಬರ್ಬೇಕಂತ ನಾವು ಎಲ್ಲರೂ ಆಶೆ ಪಡ್ತೇವೆ. ಯಾಕೆಂದ್ರೆ ನಾವು ಇರುವಂತ ಪರಿಸ್ಥಿತಿಗಳಲ್ಲಿ ದೇವರು ನಮಗೆ ಬೇಕಾಗಿದ್ದಾನೆ. ಈಗಿನ ಕಾಲದಲ್ಲಿ ನಾವು ನೋಡುವಾಗ ನಾವು ಅನೇಕ ಸಮಸ್ಯೆಗಳನ್ನ, ಗೊಂದಲಗಳಲ್ಲಿ ನಾವಿರ್ತೇವೆ. ಆದರೆ ನಮ್ಮ ಆಶಯ ಉದ್ದೇಶಗಳನ್ನ ಪೂರ್ತಿಗೊಳಿಸುವ ಆತನು ದೇವರಾಗಿದ್ದಾನೆ. ಆದ ಕಾರಣ ಈ ವಾಕ್ಯದಲ್ಲಿ ಕೂಡ ನಾವು ನೋಡುವಾಗ ನಾವು ಯಾವಾಗ ದೇವರು ನಮ್ಮ ಹತ್ರ ಬರಬೇಕು ಆದ್ರೆ ಮೊದಲನೇ ಹಂತ ದೇವರ ಸಮೀಪಕ್ಕೆ ನಾವು ಹೋಗಬೇಕಾಗಿದೆ. ಆಮೇಲೆ ಆತನು ನಮ್ಮ ಸಮೀಪಕ್ಕೆ ಬರುವಾತನಾಗಿದ್ದಾನೆ. ಹಾಗಾದ್ರೆ ನಾವು ದೇವರ ಸಮೀಪಕ್ಕೆ ಬರಬೇಕಾದ್ರೆ ಏನ್ ಮಾಡಬೇಕು? ದೇವರ ವಾಕ್ಯದ ಪ್ರಕಾರ ನೋಡ್ಬೇಕಾದ್ರೆ ನಂಬಿಕೆ ಇಲ್ಲದೆ ದೇವರ ಬಳಿಗೆ ಬರುವುದು ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನ ಕೊಡುತ್ತಾನೆ ಅಂತ ಹೇಳಿದೆ. ಇದು ನಂಬಿಕೆಯಿಂದಲೇ ನಾವು ದೇವರ ಬಳಿಗೆ ಬರಲು ಸಾಧ್ಯ. ನಂಬಿಕೆ ಹೇಗೆ ಬರಲು ಸಾಧ್ಯ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತ ಯೇಸುವಿನ ವಾಕ್ಯವೇ ನಂಬಿಕೆಗೆ ಆಧಾರ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ನಾವು ದೇವರ ವಾಕ್ಯನೇ ಓದಲ್ಲ ಅಂತಂದ್ರೆ ನಮಗೆ ನಂಬಿಕೆ ಬರುವುದು ಅಸಾಧ್ಯ. ಯಾವಾಗ ನಮ್ಮಲ್ಲಿ ನಂಬಿಕೆ ಬಾರದೇ ಇರುವಾಗ ನಾವು ದೇವರ ಸಮೀಪಕ್ಕೆ ಹೋಗುವುದು ಅಸಾಧ್ಯ ಮತ್ತು ಆತನು ನಮ್ಮ ಸಮೀಪಕ್ಕೆ ಬರುವುದು ಅಸಾಧ್ಯ. ಒಂದು ವೇಳೆ ಯಾಕೆ ನಮಗೆ ದೇವರ ಸಮೀಪಕ್ಕೆ ಬರುವುದು ಅವಶ್ಯವಾಗಿದೆ ಎನ್ನುವಾಗ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡ್ತೇವೆ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಅಂತ ಬರೆದಿದೆ. ಹಾಗಾದ್ರೆ ಪ್ರಪಂಚದಲ್ಲಿ ಈ ವಿಶ್ರಾಂತಿ ಇಲ್ಲದೆ ಇರುವಂತ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಎಷ್ಟೇ ದುಡಿದರೂ ಕೂಡ ತೃಪ್ತಿ ಇಲ್ಲ, ಎಷ್ಟೇ ಸಂಪಾದಿಸರೂ ಕೂಡ ಅದರಲ್ಲಿ ಆಶೀರ್ವಾದ ಇಲ್ಲ. ಅನೇಕರಿಗೆ ಈ ಒಂದು ಹೋರಾಟದಲ್ಲಿ ಮನುಷ್ಯನಿಗೆ ವಿಶ್ರಾಮವನ್ನ ಮರೆತು ಬಿಟ್ಟಿದ್ದಾನೆ. ನಾವು ಎಷ್ಟು ಸಂಪಾದನೆ ಮಾಡಬೇಕು ಅದರಲ್ಲೇ ನಮ್ಗೆ ಇರುವಂತ ಒಂದು ಸಂತೋಷ, ಅದು ನಮ್ಮನ್ನ ಅನಾರೋಗ್ಯಕ್ಕೆ ನಡೆಸ್ತದೆ, ಅಸಮಾಧಾನಕ್ಕೆ ನಡೆಸ್ತದೆ. ಭಯ, ಮುಂದೆ ನನ್ನ ಜೀವನದಲ್ಲಿ ಏನಾಗುತ್ತೋ ಅನ್ನುವಂತ ಒಂದು ಭೀತಿ ನಮ್ಮಲ್ಲಿ ಉಂಟಾಗುತ್ತೆ. ರಾತ್ರಿ ಸಮಯದಲ್ಲಿ ನಿದ್ರೆ ಕೂಡ ಬರುವುದಿಲ್ಲ. ವಿಶ್ರಾಮ ಬೇಕಾದ್ರೆ ನಾವು ದೇವರ ಬಳಿಯಲ್ಲಿ ಬರುವಾಗ ಆತನ ವಾಕ್ಯದ ಪ್ರಕಾರ ನಮಗೆ ವಿಶ್ರಾಮ ಕೊಡುತ್ತೇನೆ ಅಂತ ಹೇಳಿದ್ದಾರೆ. ದೇವರ ಸಮೀಪಕ್ಕೆ ಬಂದರೆ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಸೃಷ್ಟಿಕರ್ತನೇ, ರಾಜಾದಿರಾಜನೇ ನಮ್ಮ ಜೊತೆ ಇದ್ರೆ ಯಾವ ಕೊರತೆಯೂ ಇರುವುದಿಲ್ಲ. ಆತನು ಒದಗಿಸುವಾತನು, ಕಾಪಾಡುವಾತನು, ಕಣ್ಣೀರು ಒರೆಸುವಾತನು, ನಮಗಾಗಿ ಹೋರಾಡುವಾತನು, ಸ್ವಸ್ಥಪಡಿಸುವಾತನು, ಅಪರಾಧಗಳನ್ನು ಕ್ಷಮಿಸುವಾತನು, ಉದ್ಧರಿಸುವಾತನು, ಜ್ಞಾನ ವಿವೇಕ ಕೊಡುವಾತನು ಆಗಿದ್ದಾನೆ. ಹಾಗಾದರೆ ಪ್ರಿಯರೇ, ಇಂದಿನ ವಾಕ್ಯದಲ್ಲಿ ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆದಿರೋ ಪ್ರಕಾರ ದೇವರ ಸಮೀಪಕ್ಕೆ ನಾವು ಬರೋಣ. ಆಗ ಆತನು ನಮ್ಮ ಸಮೀಪಕ್ಕೆ ಬರುತ್ತಾನೆ. ನಾವು ದೇವರ ವಾಕ್ಯದ ಮೂಲಕ ನಂಬಿಕೆಯಲ್ಲಿ ನಾವು ಬಲ ಹೊಂದುವವರಾಗಿದ್ದೇವೆ. ಆ ನಂಬಿಕೆಯೇ ನಮ್ಮನ್ನ ದೇವರ ಬಳಿಗೆ ನಡೆಸುವಾಗ ಆತ ನಮಗೆ ವಿಶ್ರಾಮ ಕೊಡುತ್ತಾನೆ. ಆ ವಿಶ್ರಾಮದಿಂದ ನಮಗಿರುವಂತ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನಾವು ಹೊಂದುವವರಾಗಿದ್ದೇವೆ. ದೇವರು ಈ ವಾಕ್ಯಗಳನ್ನ ನಿಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260643. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.